ಎಸ್ ನಾಡಿನೆಲ್ಲೆಡೆ ಶಿವರಾತ್ರಿಯ ಸಂಭ್ರಮ ಮನೆ ಮಾಡಿರುವಂಥದ್ದು. ಅದರಂತೆ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲೂ ಸಹ ಶಿವರಾತ್ರಿಯ ಸಂಭ್ರಮ ಬೆಳಗ್ಗೆಯಿಂದಲೂ ಶುರುವಾಗಿರುವಂಥದ್ದು. ಜಿಲ್ಲಾದ್ಯಂತ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ಮಾಡಿ ಭಕ್ತರು ದರ್ಶನವನ್ನು ಪಡೀತಿದ್ದಾರೆ. ನಾನೀಗ ಇರುವಂಥದ್ದು ಹರಕೆರೆಯ ರಾಮೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿದ್ದೇನೆ. ನೋಡ್ಬೋದು, ಬೆಳಗ್ಗೆಯಿಂದಲೂ ಸಹ ಸಾವಿರಾರು ಭಕ್ತರು ಇಲ್ಲಿ ಭೇಟಿಯನ್ನು ಕೊಟ್ಟು ದೇವರ ರಾಮೇಶ್ವರ ಸ್ವಾಮಿಯ ದರ್ಶನವನ್ನು ಪಡೀತಿರುವಂಥದ್ದು. ಪ್ರತಿ ವರ್ಷವೂ ಸಹ ಇಲ್ಲಿ ಜಾತ್ರೆ ನಡೆಯುತ್ತೆ, ಶಿವರಾತ್ರಿ ಅಂಗವಾಗಿ ಜಾತ್ರೆ ನಡೆಯುತ್ತೆ. ಜೊತೆಗೆ ಸಾವಿರಾರು ಭಕ್ತರು ಬಂದು ಇಲ್ಲಿಗೆ ರಾಮೇಶ್ವರ ದೇವರ ದರ್ಶನವನ್ನು ಪಡೀತಕ್ಕಂಥದ್ದು. ತುಂಗೆಯ ತಟದಲ್ಲಿರುವಂಥ ರಾಮೇಶ್ವರ ದೇವಸ್ಥಾನಕ್ಕೆ ಸಾಕಷ್ಟು ಐತಿಹಾಸಿಕ ಉಲ್ಲೇಖಗಳು ಸಹ ಇರುವಂಥದ್ದು. ರಾಮ ಇಲ್ಲಿಗೆ ಬಂದು ಸೀತಾನ್ವೇಷಣೆಗೆ ಲಂಕೆಗೆ ಹೋಗುವ ಸಂದರ್ಭದಲ್ಲಿ ಶಿವನಿಗೆ ಪೂಜೆ ಮಾಡಿದ ಎನ್ನುವಂಥ ಪ್ರತೀತಿ ಸಹ ಇದೆ. ಹಾಗಾಗಿ ಇಲ್ಲಿಗೆ ರಾಮೇಶ್ವರ ಎನ್ನುವ ಹೆಸರು ಸಹ ಬಂದಿರುವಂಥದ್ದು. ಹಾಗಾಗಿ ಪ್ರತಿ ವರ್ಷವೂ ಸಹ ಇಲ್ಲಿಗೆ ಸಾವಿರಾರು ಭಕ್ತರು ಬಂದು ಶಿವರಾತ್ರಿಯ ರಾಮೇಶ್ವರನ ದರ್ಶನವನ್ನು ಪಡೀತಾರೆ. ದರ್ಶನವನ್ನು ಪಡೆದು ಪೂಜೆಯನ್ನು ಸಲ್ಲಿಸುವಂಥದ್ದು. ಬೆಳಗ್ಗೆಯಿಂದ ಸಹ ವಿಶೇಷ ಪೂಜೆಗಳನ್ನು ಇಲ್ಲಿ ಮಾಡಲಾಗ್ತಿದೆ. ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಸಹ ರಾಮೇಶ್ವರನ ದೇವರಿಗೆ ವಿಶೇಷ ಅಲಂಕಾರವನ್ನು ಮಾಡಿ ವಿಶೇಷ ಪೂಜೆಯನ್ನು ಬೆಳಗ್ಗೆಯಿಂದಲೂ ಹೋಮ ಹವನಗಳನ್ನು ಮಾಡ್ತಿರುವಂಥದ್ದು. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಅರ್ಚಕರಿದ್ದಾರೆ, ಅವರನ್ನು ಮಾತಾಡಿಸ್ತೇನೆ. ಅರ್ಚಕರೇ, ಏನು ವಿಶೇಷ ಅಂತ ಹೇಳಿ? ಮಹಾಶಿವರಾತ್ರಿ ಅಂದರೆ ಈ ಸಲದ ಶಿವರಾತ್ರಿಗೆ ಒಂದು ತೂಕ ಜಾಸ್ತಿ. ಕಾರಣ, ಪ್ರಯಾಗರಾಜಲಂತ ನಡೀತಿರ್ತಕ್ಕಂಥ ಕುಂಭಮೇಳ 144 ವರ್ಷಕ್ಕೊಂದು ಸಲ ಬರ್ತಕ್ಕಂಥ ಕುಂಭಮೇಳದಲ್ಲಿ ಈ ದಿವಸ ಕೊನೆಗೊಳ್ತಾ ಇದೆ ಅಲ್ಲಿ. ಹಾಗಾಗಿ ಶಿವನು ಭೂಲೋಕಕ್ಕೆ ಬಂದು ಸಮಸ್ತ ಭಕ್ತ ಜನರನ್ನು ಆಶೀರ್ವದಿಸುವಂಥ ದಿನ ಮತ್ತು ಶಿವ ಪಾರ್ವತಿಯರ ಮದುವೆ ಆದ ದಿವಸ. ಶಿವ ಪಾರ್ವತಿಯವರ ಮದುವೆ ಆಗಿದ್ದ ದಿವಸದಿಂದ ಭಗವಂತನು ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಜೀವಿಗಳಿಗೂ ಅನುಗ್ರಹ ಮಾಡಿ ಹೋಗ್ತಕ್ಕಂಥ ಒಂದು ದಿವಸ. ಈ ದಿವಸ ಬೆಳಗ್ಗೆ 4:30 ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ರಾಮೇಶ್ವರ ಸ್ವಾಮಿಗೆ ಅಭಿಷೇಕ, ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಹಾಗೂ ಪೂಜಾ ಕೈಂಕರ್ಯಗಳು ನೆರವೇರುತ್ತದೆ. ರಾತ್ರಿ 9:30ರಿಂದ 4 ಜಾವಗಳಲ್ಲಿ ಬೆಳಗ್ಗೆ 6 ಗಂಟೆ ತನಕ, ಹಾಗೆ 12 ಗಂಟೆಗಳ ಸತತವಾಗಿ ಶ್ರೀ ರಾಮೇಶ್ವರ ಸ್ವಾಮಿಯಲ್ಲಿ ಪೂಜಾ ಕೈಂಕರ್ಯಗಳು ನಡೀತವೆ. ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಅಲಂಕಾರಗಳು ಹೀಗೆ ನಡೀತಾನೆ ಇರ್ತವೆ. ಈ ಕ್ಷೇತ್ರಕ್ಕೆ ರಾಮೇಶ್ವರ ಅಂತ ಯಾಕೆ ಹೆಸರು ಬಂತು ಅಂತಂದರೆ, ಶ್ರೀರಾಮನು ಸೀತಾನ್ವೇಷಣೆಗೆ ಹೋಗಬೇಕಾದ್ರೆ ಇದೇ ಮಾರ್ಗವಾಗಿ ತುಂಗಾ ನದಿಯಲ್ಲಿ ಬಂದು, ತುಂಗಾ ನದಿಯಲ್ಲಿ ಸಂಜೆ ಹೊತ್ತಿನಲ್ಲಿ ಶ್ರೀರಾಮನು ಈಶ್ವರನ್ನು ಕುರಿತು ಪೂಜೆಯನ್ನು ಮಾಡ್ತಾನೆ. ಆ ಪೂಜೆ ಮಾಡಿದ ನಂತರ ಅಲ್ಲಿಂದ ಮುಂದೆ ಈಶ್ವರನಿಂದ ವರ ಪಡೆದುಕೊಂಡು ಸೀತಾನ್ವೇಷಣೆಗೆ ಶ್ರೀಲಂಕಾಕ್ಕೆ ಇದೇ ರೀತಿಯ ಈ ಮಾರ್ಗವಾಗಿ ಹೋಗ್ತಾನೆ. ಆ ಲಿಂಗವು ಸಹಸ್ರಲಿಂಗವಾಗಿ ಈ ಕ್ಷೇತ್ರದಲ್ಲಿ ಇರುತ್ತೆ. ಹರಕೆರೆ ಅಂದರೆ ಸಹಸ್ರಲಿಂಗ ದರ್ಶನ ಕ್ಷೇತ್ರ. ಇದನ್ನು ಶ್ರೀ ಶೃಂಗೇರಿ ಜಗದ್ಗುರು ಮಹಾಜಗದ್ಗುರು ಚಂದ್ರಶೇಖರ ಭಾರತೀ ಸ್ವಾಮಿಗಳು ಈ ಕಡೆ ಸಂಚಾರಕ್ಕೆ ಬಂದಾಗ ಈ ನದಿಯಲ್ಲಿ ಇರ್ತಕ್ಕಂಥ ಈಶ್ವರನ ನೋಡಿ ಇಲ್ಲಿ ರಾಮನು ಈಶ್ವರನ್ನು ಪೂಜೆ ಮಾಡೋದ್ರಿಂದ ಈ ಕ್ಷೇತ್ರಕ್ಕೆ ರಾಮೇಶ್ವರ ಅಂತ ಹೇಳಿ, ಈ ದೇವಸರಿಗೆ ರಾಮೇಶ್ವರ ಅಂತ ಹೆಸರಿಟ್ಟು ಇಲ್ಲಿ ಭಕ್ತರ ಜನರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಈ ಈಶ್ವರನ್ನು ಇಲ್ಲಿ ಸ್ಥಾಪನೆ ಮಾಡಿ ಹೋಗಿದ್ದಾರೆ. ಈ ದೇವಸ್ಥಾನ ಆಡಳಿತ ಮಂಡಳಿ ಪೂರ್ತಿ ಶೃಂಗೇರಿಯ ಆಡಳಿತಕ್ಕೆ ಒಳಪಟ್ಟಿದೆ. ಶಿವಶಂಕರ್ ರಾವ್, ಸಚಿನ್ ಹಾಗೂ ಗಣಪತಿಯವರು ಎಲ್ಲ ಇದನ್ನು ನೋಡ್ಕೊಳ್ತಾ ಇದ್ದಾರೆ. ಭಕ್ತ ಜನಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಶ್ರೀ ರಾಮೇಶ್ವರನ ದರ್ಶನ ಪಡೆದು ಕೃತಾರ್ಥರಾಗ್ತಾ ಇದ್ದಾರೆ. ಇದಿಷ್ಟು ರಾಮೇಶ್ವರ ದೇವಸ್ಥಾನದ ಇತಿಹಾಸದ ಏನಿದೆ ಇತಿಹಾಸವನ್ನು ಅರ್ಚಕರು ಹೇಳಿರುವಂಥದ್ದು. ಸೀತಾ ಅನ್ವೇಷಣೆಗೆ ಹೋಗುವ ಸಂದರ್ಭದಲ್ಲಿ ರಾಮ ಇಲ್ಲಿಗೆ ಬಂದು ತುಂಗಾ ನದಿಯ ತಟದಲ್ಲಿರುವಂಥ ಶಿವನಿಗೆ ಪೂಜೆಯನ್ನು ಮಾಡ್ತಾರೆ. ಪೂಜೆಯನ್ನು ಮಾಡಿದ ನಂತರದಲ್ಲಿ ಅವರು ಶ್ರೀಲಂಕಾಕ್ಕೆ ಹೋಗ್ತಾರೆ ಎನ್ನುವಂಥ ಪ್ರತೀತಿ ಸಹ ಇಲ್ಲಿರುವಂಥದ್ದು. ಹಾಗಾಗಿ ಪ್ರತಿ ವರ್ಷ ವಿಶೇಷವಾಗಿ ಇಲ್ಲಿ ಶಿವರಾತ್ರಿ ಪೂಜೆಯನ್ನು ಮಾಡುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ವಿಮಾನಕ್ಕೆ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಎಸ್ ನಾಡಿನೆಲ್ಲೆಡೆ ಶಿವರಾತ್ರಿಯ ಸಂಭ್ರಮ ಮನೆ ಮಾಡಿರುವಂಥದ್ದು. ಅದರಂತೆ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲೂ ಸಹ ಶಿವರಾತ್ರಿಯ ಸಂಭ್ರಮ ಬೆಳಗ್ಗೆಯಿಂದಲೂ ಶುರುವಾಗಿರುವಂಥದ್ದು. ಜಿಲ್ಲಾದ್ಯಂತ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ಮಾಡಿ ಭಕ್ತರು ದರ್ಶನವನ್ನು ಪಡೀತಿದ್ದಾರೆ. ನಾನೀಗ ಇರುವಂಥದ್ದು ಹರಕೆರೆಯ ರಾಮೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿದ್ದೇನೆ. ನೋಡ್ಬೋದು, ಬೆಳಗ್ಗೆಯಿಂದಲೂ ಸಹ ಸಾವಿರಾರು ಭಕ್ತರು ಇಲ್ಲಿ ಭೇಟಿಯನ್ನು ಕೊಟ್ಟು ದೇವರ ರಾಮೇಶ್ವರ ಸ್ವಾಮಿಯ ದರ್ಶನವನ್ನು ಪಡೀತಿರುವಂಥದ್ದು. ಪ್ರತಿ ವರ್ಷವೂ ಸಹ ಇಲ್ಲಿ ಜಾತ್ರೆ ನಡೆಯುತ್ತೆ, ಶಿವರಾತ್ರಿ ಅಂಗವಾಗಿ ಜಾತ್ರೆ ನಡೆಯುತ್ತೆ. ಜೊತೆಗೆ ಸಾವಿರಾರು ಭಕ್ತರು ಬಂದು ಇಲ್ಲಿಗೆ ರಾಮೇಶ್ವರ ದೇವರ ದರ್ಶನವನ್ನು ಪಡೀತಕ್ಕಂಥದ್ದು. ತುಂಗೆಯ ತಟದಲ್ಲಿರುವಂಥ ರಾಮೇಶ್ವರ ದೇವಸ್ಥಾನಕ್ಕೆ ಸಾಕಷ್ಟು ಐತಿಹಾಸಿಕ ಉಲ್ಲೇಖಗಳು ಸಹ ಇರುವಂಥದ್ದು. ರಾಮ ಇಲ್ಲಿಗೆ ಬಂದು
ಸೀತಾನ್ವೇಷಣೆಗೆ ಲಂಕೆಗೆ ಹೋಗುವ ಸಂದರ್ಭದಲ್ಲಿ ಶಿವನಿಗೆ ಪೂಜೆ ಮಾಡಿದ ಎನ್ನುವಂಥ ಪ್ರತೀತಿ ಸಹ ಇದೆ. ಹಾಗಾಗಿ ಇಲ್ಲಿಗೆ ರಾಮೇಶ್ವರ ಎನ್ನುವ ಹೆಸರು ಸಹ ಬಂದಿರುವಂಥದ್ದು. ಹಾಗಾಗಿ ಪ್ರತಿ ವರ್ಷವೂ ಸಹ ಇಲ್ಲಿಗೆ ಸಾವಿರಾರು ಭಕ್ತರು ಬಂದು ಶಿವರಾತ್ರಿಯ ರಾಮೇಶ್ವರನ ದರ್ಶನವನ್ನು ಪಡಿತಾರೆ. ದರ್ಶನವನ್ನು ಪಡೆದು ಪೂಜೆಯನ್ನು ಸಲ್ಲಿಸುವಂಥದ್ದು. ಬೆಳಗ್ಗೆಯಿಂದ ಸಹ ವಿಶೇಷ ಪೂಜೆಗಳನ್ನು ಇಲ್ಲಿ ಮಾಡಲಾಗ್ತಿದೆ. ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಸಹ ರಾಮೇಶ್ವರನ ದೇವರಿಗೆ ವಿಶೇಷ ಅಲಂಕಾರವನ್ನು ಮಾಡಿ ವಿಶೇಷ ಪೂಜೆಯನ್ನು ಬೆಳಗ್ಗೆಯಿಂದಲೂ ಹೋಮ ಹವನಗಳನ್ನು ಮಾಡ್ತಿರುವಂಥದ್ದು. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಅರ್ಚಕರಿದ್ದಾರೆ, ಅವರನ್ನು ಮಾತಾಡಿಸ್ತೇನೆ. ಅರ್ಚಕರೇ, ಏನು ವಿಶೇಷ ಅಂತ ಹೇಳಿ? ಮಹಾಶಿವರಾತ್ರಿ ಅಂದರೆ ಈ ಸಲದ ಶಿವರಾತ್ರಿಗೆ ಒಂದು ತೂಕ ಜಾಸ್ತಿ. ಕಾರಣ ಪ್ರಯಾಗರಾಜಲ್ಲಂತಹ ನಡೀತಿರ್ತಕ್ಕಂಥ ಕುಂಭಮೇಳ 144 ವರ್ಷಕ್ಕೊಂದು ಸಲ ಬರ್ತಕ್ಕಂಥ ಕುಂಭಮೇಳದಲ್ಲಿ ಈ ದಿವಸ ಕೊನೆಗೊಳ್ತಾ ಇದೆ ಅಲ್ಲಿ. ಹಾಗಾಗಿ ಶಿವನು ಭೂಲೋಕಕ್ಕೆ ಬಂದು ಸಮಸ್ತ ಭಕ್ತ ಜನರನ್ನು ಆಶೀರ್ವದಿಸುವಂಥ ದಿನ ಮತ್ತು ಶಿವಪಾರ್ವತಿಯರ ಮದುವೆ ಆದ ದಿವಸ. ಶಿವಪಾರ್ವತಿಯವರ ಮದುವೆ ಆಗಿದ್ದ ದಿವಸದಿಂದ ಆತನು ಭಗವಂತನು ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಜೀವಿಗಳಿಗೂ ಅನುಗ್ರಹ ಮಾಡಿ ಹೋಗ್ತಕ್ಕಂಥ ಒಂದು ದಿವಸ. ಈ ದಿವಸ ಬೆಳಗ್ಗೆ 4:30 ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀರಾಮೇಶ್ವರ ಸ್ವಾಮಿಗೆ ಅಭಿಷೇಕ, ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಹಾಗೂ ಪೂಜಾ ಕೈಂಕರ್ಯಗಳು ನೆರವೇರುತ್ತದೆ. ರಾತ್ರಿ 9:30ರಿಂದ 4 ಜಾವಗಳಲ್ಲಿ ಬೆಳಗ್ಗೆ 6 ಗಂಟೆ ತನಕ, ಹಾಗೆ 12 ಗಂಟೆಗಳ ಸತತವಾಗಿ ಶ್ರೀರಾಮೇಶ್ವರ ಸ್ವಾಮಿಯಲ್ಲಿ ಪೂಜಾ ಕೈಂಕರ್ಯಗಳು ನಡೀತವೆ. ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಅಲಂಕಾರಗಳು ಹೀಗೆ ನಡೀತಾನೆ ಇರ್ತವೆ. ಈ ಕ್ಷೇತ್ರಕ್ಕೆ ರಾಮೇಶ್ವರ ಅಂತ ಯಾಕೆ ಹೆಸರು ಬಂತು ಅಂತಂದರೆ, ಶ್ರೀರಾಮನು ಸೀತಾನ್ವೇಷಣೆಗೆ ಹೋಗಬೇಕಾದ್ರೆ ಇದೇ ಮಾರ್ಗವಾಗಿ ತುಂಗಾ ನದಿಯಲ್ಲಿ ಬಂದು, ತುಂಗಾ ನದಿಯಲ್ಲಿ ಸಂಜೆ ಹೊತ್ತಿನಲ್ಲಿ ಶ್ರೀರಾಮನು ಈಶ್ವರನ್ನು ಕುರಿತು ಪೂಜೆಯನ್ನು ಮಾಡ್ತಾನೆ. ಆ ಪೂಜೆ ಮಾಡಿದ ನಂತರ ಅಲ್ಲಿಂದ ಮುಂದೆ ಈಶ್ವರನಿಂದ ವರ ಪಡೆದುಕೊಂಡು ಸೀತಾನ್ವೇಷಣೆಗೆ ಶ್ರೀಲಂಕಾಕ್ಕೆ ಇದೇ ರೀತಿಯ ಈ ಮಾರ್ಗವಾಗಿ ಹೋಗ್ತಾನೆ. ಆ ಲಿಂಗವು ಸಹಸ್ರಲಿಂಗವಾಗಿ ಈ ಕ್ಷೇತ್ರದಲ್ಲಿ ಇರುತ್ತೆ. ಹರಕೆರೆ ಅಂದರೆ ಸಹಸ್ರಲಿಂಗ ದರ್ಶನ ಕ್ಷೇತ್ರ. ಇದನ್ನು ಶ್ರೀ ಶೃಂಗೇರಿ ಜಗದ್ಗುರು ಮಹಾಜಗದ್ಗುರು ಚಂದ್ರಶೇಖರ ಭಾರತೀ ಸ್ವಾಮಿಗಳು ಈ ಕಡೆ ಸಂಚಾರಕ್ಕೆ ಬಂದಾಗ ಈ ನದಿಯಲ್ಲಿ ಇರ್ತಕ್ಕಂಥ ಈಶ್ವರನ ನೋಡಿ ಇಲ್ಲಿ ರಾಮನು ಈಶ್ವರನ್ನು ಪೂಜೆ ಮಾಡೋದ್ರಿಂದ ಈ ಕ್ಷೇತ್ರಕ್ಕೆ ರಾಮೇಶ್ವರ ಅಂತ ಹೇಳಿ, ಈ ದೇವಸರಿಗೆ ರಾಮೇಶ್ವರ ಅಂತ ಹೆಸರಿಟ್ಟು ಇಲ್ಲಿ ಭಕ್ತರ ಜನರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಈ ಈಶ್ವರನ್ನು ಇಲ್ಲಿ ಸ್ಥಾಪನೆ ಮಾಡಿ ಹೋಗಿದ್ದಾರೆ. ಈ ದೇವಸ್ಥಾನ ಆಡಳಿತ ಮಂಡಳಿ ಪೂರ್ತಿ ಶೃಂಗೇರಿಯ ಆಡಳಿತಕ್ಕೆ ಒಳಪಟ್ಟಿದೆ. ಶಿವಶಂಕರ್ ರಾವ್, ಸಚಿನ್ ಹಾಗೂ ಗಣಪತಿಯವರು ಎಲ್ಲ ಇದನ್ನು ನೋಡ್ಕೊಳ್ತಾ ಇದ್ದಾರೆ. ಭಕ್ತ ಜನಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಶ್ರೀರಾಮೇಶ್ವರನ ದರ್ಶನ ಪಡೆದು ಕೃತಾರ್ಥರಾಗ್ತಾ ಇದ್ದಾರೆ. ಇದಿಷ್ಟು ರಾಮೇಶ್ವರ ದೇವಸ್ಥಾನದ ಇತಿಹಾಸದ ಏನಿದೆ ಇತಿಹಾಸವನ್ನು ಅರ್ಚಕರು ಹೇಳಿರುವಂಥದ್ದು. ಸೀತಾ ಅನ್ವೇಷಣೆಗೆ ಹೋಗುವ ಸಂದರ್ಭದಲ್ಲಿ ರಾಮ ಇಲ್ಲಿಗೆ ಬಂದು ತುಂಗಾ ನದಿಯ ತಟದಲ್ಲಿರುವಂಥ ಶಿವನಿಗೆ ಪೂಜೆಯನ್ನು ಮಾಡ್ತಾರೆ. ಪೂಜೆಯನ್ನು ಮಾಡಿದ ನಂತರದಲ್ಲಿ ಅವರು ಶ್ರೀಲಂಕಾಕ್ಕೆ ಹೋಗ್ತಾರೆ ಎನ್ನುವಂಥ ಪ್ರತೀತಿ ಸಹ ಇಲ್ಲಿರುವಂಥದ್ದು. ಹಾಗಾಗಿ ಪ್ರತಿ ವರ್ಷ ವಿಶೇಷವಾಗಿ ಇಲ್ಲಿ ಶಿವರಾತ್ರಿ ಪೂಜೆಯನ್ನು ಮಾಡುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ವಿಮಾನಕ್ಕೆ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.